ಗೆಳೆಯರೇ, ನಮ್ಮ ಕಾದಂಬರಿಕಾರರು ವಿದ್ವಾಂಸರು ಆದ ಎಸ್.ಎಲ್. ಭೈರಪ್ಪನವರು ಒಂದು ಸತ್ಯ ಸಂಗತಿಯನ್ನು ಹೇಳಿದ್ದಾರೆ. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತೀನಿ. ಏನು ಹೇಳಿದಾರಪ್ಪ ಅಂದರೆ, ಗಜನಿ ಮಹಮ್ಮದ್ದು ದಂಡೆ ಎತ್ತಿ ಬಂದಾಗ ಇಲ್ಲಿನ ದೆಹಲಿಯನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಅವನು ಹಿಂದೆ ಹೋಗಿ ಅವನ್ನ ಕೊಚ್ಚಾಕ್ಬಿಟ್ಟಿದ್ರೆ ಪುನಃ ಯಾಕೆ ಬರ್ತಿದ್ದ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಸರಿ, ಅವನ್ನ ಕೊಚ್ಚಾಕಿದ್ರೆ ಅವನು ಪುನಃ ಬರ್ತಿರ್ಲಿಲ್ಲ. ಆದ್ರೆ ಯಾರು ಕೊಚ್ಚಾಕ್ಬೇಕು? ಭೈರಪ್ಪನ ವರ್ಗ ಏನಿದೆ ಅದು ಗರ್ಭಗುಡಿ ಒಳಗೆ ಇತ್ತು. ಗರ್ಭಗುಡಿ ಒಳಗಡೆ ಟೈಮ್ ಟು ಟೈಮ್ ಪೂಜೆ ಮಾಡಿಕೊಂಡು, ಮಂತ್ರ ಹೇಳ್ಕೊಂಡು, ಪ್ರಸಾದ ವಿನಿಯೋಗ ಮಾಡಿಕೊಂಡು ಬಹಳ ಚೆನ್ನಾಗಿ ಅವರು ಗರ್ಭಗುಡಿಯಲ್ಲಿದ್ದರು. ಇನ್ನು ಶ್ರೇಣೀಕೃತ ಸಮಾಜ ಅಸ್ಪೃಶ್ಯತೆಗೊಳಪಟ್ಟು, ಅಮಾನವೀಯತೆಗೊಳಪಟ್ಟು, ಅಸಮಾನತೆಗೊಳಪಟ್ಟು ಅದು ತನ್ನ ಚೈತನ್ಯವನ್ನೇ ಕಳ್ಕೊಂಡು ತನ್ನಷ್ಟಕ್ಕೆ ತಾನಿತ್ತು. ಹಾಗಾಗಿ ಭಾರತಕ್ಕೆ ಯಾರೇ ಬಂದರೂ ಅದು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಯಾಕೆಂದರೆ ತಾನು ಅಲ್ಲಿನ ಜಾತಿಯ ಶೋಷಣೆಗೊಳಪಟ್ಟಂತಹ ಮನಸ್ಸುಗಳು. ಅಂದರೆ ಭಾರತದಲ್ಲಿ ಆಗ ಮೇಲ್ಜಾತಿಗಳು ಕೆಳಜಾತಿಗಳನ್ನು ಆಳ್ತಾ ಇದ್ದು ಬಹಳ ಕೆಟ್ಟದಾಗಿ. ಹಾಗಾಗಿ ಹೊರಗಡೆಯಿಂದ ಬಂದ ಜನ ಸುಲಭವಾಗಿ ಭಾರತವನ್ನು ಪ್ರವೇಶ ಮಾಡಬಹುದಿತ್ತು. ಅವರು ಯುದ್ಧ ಮಾಡಿದರೆ ಇಲ್ಲಿ ಯಾರೂ ಗೆಲ್ತಿರ್ಲಿಲ್ಲ. ಆದರೆ ಭೈರಪ್ಪನ ವರ್ಗ ಏನಿದೆ ಅದು ಇಲ್ಲಿ ಆಳದಕ್ಕೆ ಬಂದಂತಹ ಮುಸ್ಲಿಂ ದೊರೆಗಳ ಆಸ್ಥಾನದಲ್ಲಿ ಮಂತ್ರಿಗಳಾದರು, ಕರ್ಣಿಕರಾದರು, ರಾಜನಿಗೆ ಸಲಹೆ ಕೊಡುವರಾದರು. ಇಡೀ ಭಾರತದಾದ್ಯಂತ ಎಷ್ಟು ಜನ ರಾಜರಿದ್ದರೋ ಅವರೆಲ್ಲರಿಗೂ ಸಲಹೆ ಕೊಡುವರಾಗಿ ಸುಖವಾಗಿದ್ದರು. ತೇಜಸ್ವಿಗಳ ಪ್ರಕಾರ ಈ ದೇಶವನ್ನೇ ಬಾಳದೆಲೆ ಮಾಡಿಕೊಂಡು ಉಂಡಿದ್ದಾರೆ ಇವರು ಅಂತ ಅಂದಿದ್ರು ತೇಜಸ್ವಿ. ಮತ್ತೆ ನಮ್ಮ ಕವಿ ಸಿದ್ಲಿಂಗಯ್ಯನವರು ಏನಂದ್ರು, ಈ ನಮ್ಮ ಪುರೋಹಿತಶಾಹಿ ವರ್ಗ ಗರ್ಭಗುಡಿ ಒಳಗೆ ಸೇರಿಕೊಂಡು ಭಜನೆ, ಪೂಜೆ, ಪುನಸ್ಕಾರ ಎಲ್ಲವನ್ನು ನಡೆಸ್ತಾ ಇರುವಾಗ ವಿದೇಶಿಯರು ಬಂದು ಆಗಲೇ ನಮ್ಮನ್ನು ಆಳ್ತಾ ಇದ್ರು. ನಮ್ಮನ್ನ ಆಳ್ತಾ ಇರುವಾಗ ಅದು ಕೂಡ ಇವರಿಗೆ ಗೊತ್ತಾಗದಷ್ಟು ಮೈ ಮರೆತು ಇವರು ನಿರತರಾಗಿದ್ದರು. ಇಂಥ ಇತಿಹಾಸ ಇರುವಾಗ ನಮ್ಮಲ್ಲಿ ವಿದೇಶಿಯರು ಸುಲಭವಾಗಿ ಆಕ್ರಮಣ ಮಾಡಿದರು, ಆಳಿದರು. ಭೈರಪ್ಪನಿ ನಾನು ಕೇಳೋದಿಷ್ಟೇ, ತಾವು ಬಹುದೊಡ್ಡ ವಿದ್ವಾಂಸರು, ಇತಿಹಾಸಕಾರರು. ಅದರಲ್ಲೂ ಇತ್ತೀಚೆಗಂತೂ ಭೈರಪ್ಪನ ಕಡೆಯವರು ತುಂಬ ಇತಿಹಾಸವನ್ನು ಕುರಿತು ಮಾತಾಡೋಕೆ ಶುರು ಮಾಡಿದ್ದಾರೆ. ಹೊಸ ಹೊಸ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ. ಅಶೋಕ ಚಕ್ರವರ್ತಿ ಅಹಿಂಸಾವಾದಿಯಾಗಿದ್ದು ಬೌದ್ಧ ಧರ್ಮದಿಂದ ಅಲ್ಲ ಅಂತ ಒಬ್ಬ ಶುರು ಮಾಡಿದ್ದಾನೆ. ಹಿಂಗೆ ಎಲ್ಲರೂ ತಮ್ಮ ಅಜೆಂಡದ ಪುನರುತ್ಥಾನದ ಚಟುವಟಿಕೆಯಲ್ಲಿ ತೊಡಗಿದಾಗ ನಾನು ಭೈರಪ್ಪನವ್ರಿಗೆ ಕೇಳೋದಿಷ್ಟೇ, ಇಷ್ಟು ಮಟ್ಟಿಗೆ ವಿದೇಶಿಯರು ಬಂದು ಇಲ್ಲಿ ತಳ ಊರಬೇಕಾದ್ರೆ ತಮ್ಮ ಧರ್ಮ ಏನು ಮಾಡ್ತಾ ಇತ್ತು? ಅದಕ್ಕೆ ಕಾರಣ ಕೊಡಬೇಕು. ಧರ್ಮದ ಜವಾಬ್ದಾರಿ ಹೊತ್ತವರು ಇಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಆದ್ದರಿಂದ ತಾವು ಈಗ ತಮ್ಮ ಪರಂಪರೆಯವರು, ತಮ್ಮ ವರ್ಗದವರು ನೇರವಾಗಿ ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಆದರೆ ಒಂದು ತಿಳ್ಕೋಬೇಕು, ನೀವು ಒಂದು ಆಳದವ್ರ ಜೊತೆ ನೀವು ಸೇರಿಕೊಂಡು, ನಿಮಗೊಂದು ಇತ್ತೀಚೆಗೆ ನಾನೇ ಕೊಟ್ಟು ಒಂದು ಉದಾಹರಣೆ, ಸತ್ಯ ಸಂಗತಿ ಮತ್ತದು. ಟಿಪ್ಪು ಸುಲ್ತಾನನ ಸಂಪುಟದಲ್ಲಿ 5 ಜನ ಬ್ರಾಹ್ಮಣರಿದ್ರು, ಮಂತ್ರಿಗಳು. ದಿವಾನ್ ಪೂರ್ಣಯ್ಯನೇ ಇಲ್ಲಿ ಬ್ರಾಹ್ಮಣ. ಇದು ಭಾರತದ ಹಲವು ರಾಜರುಗಳ ಆಸ್ಥಾನದಲ್ಲಿದ್ದಂತಹ ಸತ್ಯ ಸಂಗತಿ. ವಸ್ತುಸ್ಥಿತಿ ಈಗಿರುವಾಗ ತಾವು ಈ ಮೊಘಲರು ಬಂದು ಇಲ್ಲಿ ಆಳಿದ್ರು, ದೇಶ ಹಾಳು ಮಾಡಿದ್ರು, ನಮ್ಮ ಭಾಷೆ ಹಾಳು ಮಾಡಿದ್ರು ಅಂತ ಹೇಳ್ತಾ ಇದ್ದೀರಿ. ಇವು ಸುಳ್ಳು ಸಂಗತಿಗಳು. ನೀವು ಇದ್ದಕ್ಕಿದ್ದಂಗೆ ಇತಿಹಾಸದ ಹೊಸ ವ್ಯಾಖ್ಯಾನಕ್ಕೆ ಹೊರಟಿರುವಾಗ ನಿಮಗೆ ತಕ್ಕ ಉತ್ತರ ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹಾಗಾಗಿ ತಾವು ಇಂಥದನ್ನ ಮಾತಾಡಿದರೆ ನಾವು ಉತ್ತರ ಕೊಡ್ತಾ ಹೋಗ್ತೀವಿ ಅಂತ ಭೈರಪ್ಪನವರಿಗೆ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ.